ಬ್ರಿಟಿಷರು ಎಷ್ಟು ಕ್ರೂರವಾಗಿ ಈ ಸ್ವತಂತ್ರ ಹೋರಾಟಗಾರತಿಯನ್ನ ಚಿತ್ರಹಿಂಸೆ ನೀಡಿದರು. ಇವತ್ತಿಗೂ ಅವರ ಕಥೆ ಕೇಳಿ ಕಣ್ಣಿಗೆ ನೀರು ಬರುತ್ತೆ. ಇವರ 2 ಸ್ತನಗಳನ್ನ ಕತ್ತರಿಸಿ ಹಾಕಿದರು, ಆದರೂ ಕೂಡ ಭಾರತಕ್ಕಾಗಿ ಇವರು ಪ್ರಾಮಾಣಿಕವಾಗಿದ್ರು. ಮತ್ತೆ ಒಂದು ಶಬ್ದವೂ ಹೇಳಲಿಲ್ಲ. ವೆಲ್, ಇವರ ಹೆಸರಿದೆ ನೀರಾ ಆರ್ಯ. ಭಾರತದ ಮೊದಲ ಸ್ಪೈ ಏಜೆಂಟ್ ಆಗಿದ್ರು. ಅಷ್ಟೇ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅವರ ಪ್ರಾಣ ರಕ್ಷಣೆ ಕೂಡ ಮಾಡಿದ್ರು. ಆದರೂ ಕೂಡ ಇವರ ಬಗ್ಗೆ ಅನೇಕರಿಗೆ ಮಾಹಿತಿನೇ ಇಲ್ಲ. 1902ರಲ್ಲಿ ನೀರಾ ಆರ್ಯ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು. ಬೇಕಿದ್ರೆ ಅವರು ಒಳ್ಳೆಯ ಜೀವನ ಬದುಕಬಹುದಾಗಿತ್ತು, ಆದ್ರೆ ಅವರು ಆಯ್ಕೆ ಮಾಡಿದ್ರು ರೆವಲ್ಯೂಷನ್. ಮುಂದೆ ಇವರ ಮದುವೆ ಶ್ರೀಕಾಂತ್ ಜಂಜೀರ್ಜನ್ ದಾಸ್ ಅವರ ಜೊತೆಗೆ ಆಗತ್ತೆ. ಇವರು ಒಬ್ಬ ಬ್ರಿಟಿಷ್ ಆಫೀಸರ್ ಆಗಿದ್ರು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈತ ಒಬ್ಬ ಬ್ರಿಟಿಷ್ ಸ್ಪೈ ಆಗಿದ್ದ, ಮತ್ತೆ ಸ್ವತಂತ್ರ ಹೋರಾಟಗಾರರಿಗೆ ಹುಡುಕಿ ಕೊಂದು ಹಾಕ್ತಾ ಇದ್ದ. ಆದ್ರೆ ನೀರಾ ಆರ್ಯ ಒಬ್ಬ ಸ್ವತಂತ್ರ ಹೋರಾಟಗಾರತಿ ಆಗಿದ್ರು, ಮತ್ತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಲುವಾಗಿ ಸ್ಪೈ ಮಾಡ್ತಾ ಇದ್ರು. ಯಾವಾಗ ಇವರಿಗೆ ಸತ್ಯ ಗೊತ್ತಾಗುತ್ತೆ, ತಮ್ಮ ಗಂಡನನ್ನೇ ಬಿಟ್ಟು ಬಿಡ್ತಾರೆ. ಆದ್ರೆ ಹಣೆ ಬರಹ ಬೇರೆನೇ ಆಗಿತ್ತು. 1904ರಲ್ಲಿ ನೀರಾ ಆರ್ಯ ಮತ್ತೆ ಸುಭಾಷ್ ಚಂದ್ರ ಬೋಸ್ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಆವಾಗ್ಲೇ ಅವರ ಮೇಲೆ ದಾಳಿ ಆಗುತ್ತೆ. ದಾಳಿ ಮಾಡುವವರು ಬೇರೆ ಯಾರು ಅಲ್ಲ, ಬ್ರಿಟಿಷ್ ಸ್ಪೈ ಶ್ರೀಕಾಂತ್ ಆಗಿದ್ದ. ಈತನಿಗೆ ಸುಭಾಷ್ ಚಂದ್ರ ಬೋಸ್ ಅವರನ್ನ ಕೊಲ್ಲುವ ಜವಾಬ್ದಾರಿ ನೀಡಲಾಗಿತ್ತು. ಆದ್ರೆ ನೀರಾ ಆರ್ಯ ಅವರೇ ಅವರ ಗಂಡನನ್ನ ಕೊಂದು ಹಾಕ್ತಾರೆ. ಬ್ರಿಟಿಷರು ಅವರನ್ನ ಬಂಧಿಸಿ ತುಂಬಾ ಟಾರ್ಚರ್ ಮಾಡಿದ್ರು. ಆದ್ರೂ ಕೂಡ ನೀರಾ ಆರ್ಯ ಸುಭಾಷ್ ಅವರ ಬಗ್ಗೆ ಒಂದು ಮಾತು ಕೂಡ ಹೇಳಲಿಲ್ಲ. ಅಷ್ಟೇ ಅಲ್ಲ, ಭಾರತ ಸ್ವತಂತ್ರ ಆದ ನಂತರವೂ ಇವರು ಸರ್ಕಾರಕ್ಕೆ ಏನೂ ಕೇಳಲಿಲ್ಲ. ಮತ್ತೆ ಜೀವನ ಪೂರ್ತಿ ಹೂವು ಮಾರಾಟ ಮಾಡ್ತಾ ಕಳೆದ್ರು. ಈ ಮಹಾನ್ ಮಹಿಳೆಗೆ ನನ್ನದೊಂದು ಚಿಕ್ಕ ನಮನ. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.